31ನೇ ಪ್ರಶ್ನೆಯನ್ನ ಗಮನಿಸಿ. ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಇದ್ದಾರೆ. ಸೊ ಇಲ್ಲಿ ಸಮವಾದ ತ್ರಿಜ್ಯವಿರುವ, ಸೊ ಇಲ್ಲಿ ಅರ್ಧಗೋಳದಲ್ಲಿ ತ್ರಿಜ್ಯಗಳು 3 ಇದ್ರೆ ಪೂರ್ಣಗೋಳದಲ್ಲೂ ಕೂಡ ಏನಾಗಿರುತ್ತೆ, ತ್ರಿಜ್ಯ ಏನಾಗಿರುತ್ತೆ, 3 ಆಗಿರುತ್ತೆ. ಸೊ ಇವುಗಳ ತ್ರಿಜ್ಯಗಳು ಏನಾಗಿದೆ, ಸಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಅರ್ಧಗೋಳದ ಮತ್ತು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತಗಳು ಹೇಗಿರುತ್ತೆ ನೋಡಿ. ಇಲ್ಲಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರೋಬ್ಬರಿ ಏನಾಗುತ್ತೆ. ಸೊ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 3 πr ಸ್ಕ್ವೇರ್. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರೋಬ್ಬರಿ ಏನಾಗುತ್ತೆ, 4 πr ಸ್ಕ್ವೇರ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಇವುಗಳ ಅನುಪಾತ, ಸೊ ಅನುಪಾತ ಏನಾಗುತ್ತೆ, ಇವುಗಳ ಅನುಪಾತ ಬರೋಬ್ಬರಿ ಏನಾಗುತ್ತೆ, ಗೋಳ ಮತ್ತು ಅರ್ಧಗೋಳದ್ದು. ಸೊ ಗೋಳದ್ದು 4 πr ಸ್ಕ್ವೇರ್ ಭಾಗಿಲೆ 3 πr ಸ್ಕ್ವೇರ್. ಸೊ ಇದೇನಾಯ್ತು, ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅನುಪಾತ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸೊ ಇಲ್ಲಿ ತ್ರಿಜ್ಯಗಳು ಏನಾಗಿದೆ, ಸಮನಾಗಿದೆ. ಸೊ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಪೈ ಹೋಗುತ್ತೆ, ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಏನಾಯ್ತು, ಇದು 4/3. ಸೊ ಇವುಗಳ ಅನುಪಾತ ಏನಾಯ್ತು, 4:3. ಸೊ ಇವುಗಳೇನಾಯ್ತು, ಗೋಳ ಮತ್ತು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವಾಗಿದೆ.